ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 907-12-34-005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ದೇಶದಲ್ಲಿ ಒಂದೇ ಸಲ ವಿಧಾನಸಭೆಗೆ, ಲೋಕಸಭೆಗೆ ಎಲ್ಲ ಹೋಲ್ ನೇಷನ್, ಇಡೀ ಇಂಡಿಯಾದಲ್ಲಿ ಎಟ್ ಎ ಟೈಮ್ ಎಲೆಕ್ಷನ್ ನಡೆಸೋ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕೇಂದ್ರದ ಮೋದಿ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಜೊತೆಗೆ ಪ್ರಸ್ತುತ ಸಂಸತ್ ಅಧಿವೇಶನದಲ್ಲಿ ಈ ಬಿಲ್ ಮಂಡನೆಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಈ ಬಿಲ್ ಪಾಸ್ ಆದ್ರೆ ಇನ್ಮುಂದೆ ದೇಶದಲ್ಲಿ ರಾಜ್ಯಗಳ ವಿಧಾನಸಭೆ ಮತ್ತು ಕೇಂದ್ರ ಲೋಕಸಭೆಯ ಚುನಾವಣೆಗಳು ಏಕಕಾಲಕ್ಕೆ ನಡೀತವೆ. ಸಭೆಯಲ್ಲಿ ಲೋಕಸಭೆ, ಅಸೆಂಬ್ಲಿ ಎಲೆಕ್ಷನ್ಗಳ ಜೊತೆಗೆ ಲೋಕಲ್ ಎಲೆಕ್ಷನ್ಗಳನ್ನು ನಡೆಸೋ ಸಂಬಂಧ ಯಾವುದೇ ಕರಡು ಶಾಸನಗಳನ್ನ ಕೇಂದ್ರ ಪರಿಗಣಿಸಿಲ್ಲ. ಹೀಗಾಗಿ ಹಂತ ಹಂತವಾಗಿ ಅನುಷ್ಠಾನಗೊಳಿಸೋಕೆ ಸರ್ಕಾರ ಮನಸ್ಸು ಮಾಡಿರೋ ತರ ಕಾಣಿಸ್ತಾ ಇದೆ. ಅಂದಹಾಗೆ 2023 ಸೆಪ್ಟೆಂಬರ್ನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ನಡೆಸೋಕೆ ಸಲಹೆ ಕೊಡುವಂತೆ ಕೇಂದ್ರ ಸರ್ಕಾರ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಿತ್ತು. 8 ಸದಸ್ಯರ ಈ ಸಮಿತಿ ಕಳೆದ ಮಾರ್ಚ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ 18,626 ಪುಟಗಳ ವರದಿಯನ್ನ ಸಲ್ಲಿಸಿದ್ರು. ಅದರಲ್ಲಿ ರಾಜ್ಯಗಳ ಅನುಮೋದನೆ ಅಗತ್ಯ ಇಲ್ಲ, ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸಬಹುದು ಅಂತ ಹೇಳಿತ್ತು. ಅದೇ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರದ ಮೋದಿ ಸಚಿವ ಸಂಪುಟ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದರ ಪ್ರಕಾರ ದೇಶದಲ್ಲಿ ಏಕಕಾಲದಲ್ಲಿ 2 ಹಂತದಲ್ಲಿ ಚುನಾವಣೆಗಳು ನಡೆಯಲಿವೆ. ಮೊದಲ ಹಂತದಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಿಗೆ ಒಟ್ಟಿಗೆ ಎಲೆಕ್ಷನ್ ಆದರೆ ಅದಾದ 100 ದಿನಗಳ ಒಳಗೇನೆ 2ನೇ ಹಂತದಲ್ಲಿ ಪಂಚಾಯಿತಿ ಹಾಗೂ ಪುರಸಭೆ ಸೇರಿದ ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು. ಈ ಪ್ರಸ್ತಾವನೆ ಪ್ರಕಾರ ಏಕಕಾಲಕ್ಕೆ ಎಲ್ಲ ಚುನಾವಣೆ ನಡೆಸೋಕೆ ಕೇಂದ್ರ ಸರ್ಕಾರ ಒಂದು ತಾತ್ಕಾಲಿಕ ಕ್ರಮ ತಗೋಬೇಕಾಗತ್ತೆ. ಒಂದು ದಿನಾಂಕವನ್ನ ಫಿಕ್ಸ್ ಮಾಡಿ ಆ ದಿನಾಂಕದ ನಂತರ ನಡೆಯೋ ಎಲ್ಲ ವಿಧಾನಸಭೆಗಳ ಅವಧಿ ಲೋಕಸಭೆಯೊಂದಿಗೆ ಎಂಡ್ ಆಗುತ್ತೆ ಅಂತ ಡಿಕ್ಲೇರ್ ಮಾಡಬೇಕಾಗತ್ತೆ. ಜೊತೆಗೆ ಅವಿಶ್ವಾಸ ನಿರ್ಣಯ, ಅತಂತ್ರ ಫಲಿತಾಂಶಗಳಿಂದ ಸಂಸತ್ತು, ವಿಧಾನಸಭೆಗಳ ಅವಧಿ ಪೂರ್ವ ವಿಸರ್ಜನೆ, ಏಕಕಾಲಕ್ಕೆ ಚುನಾವಣೆ ನಡೆಸೋದಕ್ಕೆ ಅಡಚಣೆ ಮಾಡಬಹುದು. ಇದನ್ನು ತಪ್ಪಿಸೋಕೆ ಕೋವಿಂದ್ ಸಮಿತಿ ಆ ರೀತಿ ಮಧ್ಯಂತರದಲ್ಲಿ ನಡೆಯೋ ಚುನಾವಣೆ ಕೇವಲ ಆ ಉಳಿದ ಅವಧಿಗೆ ಮಾತ್ರ ಇರಬೇಕು ಅಂತ ಹೇಳಿದೆ. ಹೀಗಾಗಿ ಈ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗಿ ಜಾರಿಯಾಗೋ ಸಾಧ್ಯತೆ ಕೂಡ ಇದೆ. ಆದರೆ ಇದು ಜಾರಿಯಾಗಬೇಕು ಅಂದ್ರೆ ಸರ್ಕಾರ ಮೊದಲು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬೇಕಾಗತ್ತೆ. ಬಳಿಕ ಸ್ಥಳೀಯ ಚುನಾವಣೆಗಳ ಸಂಬಂಧ ಅರ್ಧದಷ್ಟು ರಾಜ್ಯಗಳು ತಮ್ಮ ವಿಧಾನಸಭೆಯಲ್ಲೂ ಈ ಬಿಲ್ನ ಪಾಸ್ ಮಾಡಬೇಕಾಗತ್ತೆ. 2029 ಹೊತ್ತಿಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆಗಬೇಕು ಅಂದ್ರೆ ಅದರ ಪ್ರಕ್ರಿಯೆಗಳು ಈಗಿನಿಂದಲೇ ಶುರುವಾಗಬೇಕು. ಅದರ ಅರ್ಥ ಸುಮಾರು 17 ರಾಜ್ಯಗಳ ವಿಧಾನಸಭಾ ಅವಧಿ 5 ವರ್ಷಕ್ಕಿಂತ ಕಡಿಮೆ ಇರುತ್ತೆ. ಕಳೆದೊಂದು ವರ್ಷದಲ್ಲಿ ಚುನಾವಣೆ ಕಂಡಂತ ಕರ್ನಾಟಕ, ಮಧ್ಯಪ್ರದೇಶ, ಹರಿಯಾಣ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ, ಜಾರ್ಖಂಡ್ ಇವುಗಳ ಅವಧಿ ಸುಮಾರು 1 ವರ್ಷಗಳಷ್ಟು ವಿಸ್ತರಣೆಯಾಗುತ್ತೆ. ಅತ್ತ ಪಾರ್ಲಿಮೆಂಟ್ ಎಲೆಕ್ಷನ್ ಬಳಿಕ ಚುನಾವಣೆ ಎದುರಿಸಲಿರುವ ಯುಪಿ, ಪಂಜಾಬ್, ಗುಜರಾತ್ ಸರ್ಕಾರಗಳ ಒಟ್ಟು ಅವಧಿನೇ ಕೇವಲ 2 ವರ್ಷ ಇರುತ್ತೆ. ಅಂದಹಾಗೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಯಿಂದ ಟೈಮ್ ಉಳಿಯುತ್ತೆ, ದೇಶಕ್ಕೆ ದೊಡ್ಡ ಪ್ರಮಾಣದ ಸಂಪನ್ಮೂಲ ಉಳಿಯುತ್ತೆ. ಪದೇ ಪದೇ ಚುನಾವಣೆಗಳು ಆಗ್ತಾ ಇದ್ರೆ ದೇಶದ ಅಭಿವೃದ್ಧಿಗೆ ಅಡಚಣೆಯಾಗುತ್ತೆ ಅಂತ ಸರ್ಕಾರ ವಾದ ಮಾಡ್ತಾ ಬಂದಿತ್ತು. ಅದರ ಬೆನ್ನಲ್ಲೇ ಮೋದಿ ಸರ್ಕಾರ ಓಕೆ ಮಾಡಿದೆ. ಜೊತೆಗೆ ಈ ಎಲ್ಲ ಅಂಶಗಳ ಬಗ್ಗೆ ಚರ್ಚಿಸಿ ಅಗತ್ಯ ಸಂವಿಧಾನ ತಿದ್ದುಪಡಿಯನ್ನ ಜಾರಿಗೆ ತರೋ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿದೆ. ಅಂದಹಾಗೆ ಸ್ವಾತಂತ್ರ್ಯ ಬಂದ ಮೇಲೆ ಭಾರತದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಇತ್ತು. 4 ಚುನಾವಣೆ 1952, 57, 62, 67 ಎಲ್ಲವೂ ಕೂಡ ಅಟ್ ಎ ಟೈಮ್ ಆಗಿತ್ತು. ಲೋಕಸಭೆಗೆ, ವಿಧಾನಸಭೆಗೆ ಒಟ್ಟಿಗೆ ಚುನಾವಣೆಯಾಗಿತ್ತು. ಅದಾದಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಮತ್ತು ನಾನಾ ರೀತಿಯ ಈ ರೀತಿ ಕೆಲ ರಾಜ್ಯಗಳ ಅವಧಿ ಪೂರ್ವ ವಿಸರ್ಜನೆ ಇವೆಲ್ಲ ಒಂದೊಂದಾಗಿ ಬರೋಕ್ಕೆ ಶುರುವಾದಮೇಲೆ ಎಲ್ಲ ಆ ಕಡೆ ಈ ಕಡೆ ಆಗಿತ್ತು, ದೂರ ಆಗಿತ್ತು, ಸಾಕಷ್ಟು ಮೇಲೆ ಕೆಳಗೆ ಆಗಿತ್ತು. ಈಗ ಮತ್ತೆ ಕಾನೂನು ತಂದು ಒಟ್ಟಿಗೆ ನಡೆಸೋಕೆ ವ್ಯವಸ್ಥೆ ಮಾಡೋಕೆ ಸರ್ಕಾರ ಹೆಜ್ಜೆ ಇಟ್ಟಿದೆ. ಇದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ದಿಲ್ಲಿ, ಜಮ್ಮು ಕಾಶ್ಮೀರ, ಪುದುಚೇರಿ ಶಾಸಕಾಂಗ ನಿಯಮಗಳನ್ನ ವಿಧಾನಸಭೆ ಹಾಗೂ ಲೋಕಸಭಾ ನಿಯಮಗಳಿಗೆ ಜೋಡಿಸೋ ತರ ಸಂವಿಧಾನದಲ್ಲಿ ಹೊಸ ತಿದ್ದುಪಡಿ ತರೋಕೆ ಸರ್ಕಾರ ಮುಂದಾಗಿದೆ. ಅದರ ಬಗ್ಗೆನೂ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ವಿಶ್ವ ವಿಜಯಿಯಾಗಿದೆ. 18 ವರ್ಷದ ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ದುಮ್ಮರಾಜು
ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ 2024ನಲ್ಲಿ ವಿಜಯಶಾಲಿಯಾಗಿದ್ದಾರೆ. ತಮ್ಮ ಪ್ರತಿಸ್ಪರ್ಧಿ ಮಾಜಿ ವಿಶ್ವ ಚಾಂಪಿಯನ್ ಚೀನಾದ ಡೆಂಗ್ ಲೆರೆನ್ರನ್ನ 1 ಪಾಯಿಂಟ್ ಅಂತರದಲ್ಲಿ ಬೀಟ್ ಮಾಡಿದ್ದಾರೆ. ಈ ಮೂಲಕ ಟೈಟಲ್ ಗೆದ್ದ 2ನೇ ಭಾರತೀಯರಾಗಿದ್ದಾರೆ. ಈ ಹಿಂದೆ ಮೊದಲ ಬಾರಿಗೆ ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಗೆದ್ದಿದ್ರು. ಗುಕೇಶ್ ದೊಮರಾಜು ವಿಶ್ವದ ಕಿರಿಯ ವರ್ಲ್ಡ್ ಚೆಸ್ ಚಾಂಪಿಯನ್ ಕೂಡ ಆಗಿದ್ದಾರೆ. ರಷ್ಯಾದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಗ್ಯಾರಿ ಕ್ಯಾಸ್ಪರೋವ್ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ. ಅಂದಹಾಗೆ ಚೆಸ್ ಪಂದ್ಯಾಟ ನಡೆದಿದ್ದು ಸಿಂಗಪೂರ್ನಲ್ಲಿ. ಪೂಜಾ ಸ್ಥಳಗಳ ವಿಚಾರವಾಗಿ ಸುಪ್ರೀಂ ಕೋರ್ಟ್ ದೊಡ್ಡ ಆದೇಶ ನೀಡಿದೆ. ಪೂಜಾ ಸ್ಥಳಗಳ ವಿಶೇಷ ನಿಬಂಧನೆಗಳ ಕಾಯ್ದೆ 1991ರ ಪ್ರಕಾರ ಇದರ ಸಾಂವಿಧಾನಿಕತೆ ಪ್ರಶ್ನಿಸಿ ಹಾಕಲಾಗಿದ್ದ ಅರ್ಜಿಗಳನ್ನು ಕೋರ್ಟ್ ವಿಚಾರಿಸಿದೆ. ಸದ್ಯ ಈ ವಿಚಾರ ಕೋರ್ಟ್ ಪರಿಗಣನೆಯಲ್ಲಿದೆ. ಹಾಗಾಗಿ ಈ ಕಾಯ್ದೆ ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿ ಅದನ್ನ ಡಿಸ್ಪೋಸ್ ಮಾಡೋವರೆಗೂ ದೇಶದಲ್ಲಿ ಧಾರ್ಮಿಕ ಸ್ಥಳಗಳಿಗೆ ಸಂಬಂಧಪಟ್ಟ ಯಾವುದೇ ಕೇಸ್ಗಳನ್ನ ದಾಖಲಿಸುವಂತಿಲ್ಲ ಹಾಗೂ ಯಾವುದೇ ಧಾರ್ಮಿಕ ಸ್ಥಳಗಳ ಸರ್ವೆ ನಡೆಸೋಕು ಕೋರ್ಟ್ಗಳು ಆದೇಶಿಸುವಂತಿಲ್ಲ ಅಂತ ಹೇಳಿದೆ. ಸಿಜೆ ಸಂಜೀವ್ ಖನ್ನಾ ಮತ್ತು ನ್ಯಾಯಾಧೀಶರಾದ PV ಸಂಜಯ್ ಕುಮಾರ್, KV ವಿಶ್ವನಾಥ್ ನೇತೃತ್ವದ ನ್ಯಾಯಪೀಠ ಈ ಸೂಚನೆ ಕೊಟ್ಟಿದೆ. ಈ ಸೂಚನೆ ವಾರಣಾಸಿ ಗ್ಯಾನ್ ವಾಪಿ ವಿವಾದ, ಮಥುರಾದ ಕೃಷ್ಣ ಜನ್ಮಭೂಮಿ ವಿವಾದ ಸೇರಿದಂತೆ ಅನೇಕ ಧಾರ್ಮಿಕ ಸ್ಥಳಗಳ ವಿವಾದಕ್ಕೂ ಅನ್ವಯ ಆಗುತ್ತೆ, ಸಂಭಲ್ಗೂ ಅನ್ವಯ ಆಗುತ್ತೆ. ಇನ್ನು ಪೂಜಾ ಸ್ಥಳಗಳ ಕಾಯ್ದೆ 1991ರ ಪ್ರಕಾರ ಆಗಸ್ಟ್ 15, 1947ನೇ ತಾರೀಕು ಸ್ವತಂತ್ರ ಬಂದಾಗ ಇದ್ದ ಪೂಜಾ ಸ್ಥಳಗಳ ಸ್ವರೂಪ ಹಾಗೇ ಇರಬೇಕು. ಯಾವ ದೇವಸ್ಥಾನ ಇದೆಯೋ ಅದರಲ್ಲೂ ಬದಲಾವಣೆ ಆಗಂಗಿಲ್ಲ, ಯಾವ್ದು ಮಸೀದಿ ಇದೆಯೋ ಅದರಲ್ಲೂ ಬದಲಾವಣೆ ಆಗಂಗಿಲ್ಲ, ಯಾವ ಚರ್ಚ್ ಇದೆಯೋ ಅದರಲ್ಲೂ ಕೂಡ ಬದಲಾವಣೆ ಆಗಂಗಿಲ್ಲ. ಯಾವ ಧಾರ್ಮಿಕ ಸ್ಥಳ ಯಾವ ತರ ಇತ್ತು ಹಾಗೇ ಇರಬೇಕು ಅಂತ ಮಾಡಿಬಿಟ್ಟಿದ್ರು. ಇದನ್ನ 90ರ ದಶಕದಲ್ಲಿ ನರಸಿಂಹರಾವ್ ಅವರ ಸರ್ಕಾರದ ಅವಧಿಯಲ್ಲಿ ತರಲಾಗಿತ್ತು. ಆದ್ರೆ ಈ ಕಾಯ್ದೆ ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಮಾಡುತ್ತೆ ಅಂತ ಆರೋಪಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಏನೋ ಕರ್ನಾಟಕದಲ್ಲಿ ಮತ್ತೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಜೋರಾಗ್ತಿದೆ. ಮಂಗಳವಾರವಷ್ಟೇ ಬೆಳಗಾವಿ ಸುವರ್ಣಸೌಧಕ್ಕೆ ಪಂಚಮಸಾಲಿಗಳು ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟ ವೇಳೆ ಪೊಲೀಸರಿಂದ ಲಾಠಿ ಚಾರ್ಜ್ ನಡೆದು ದೊಡ್ಡ ಗಲಾಟೆಯೆಲ್ಲ ಆಗಿ 17ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಈಗ ಸರ್ಕಾರದ ಈ ಕ್ರಮ ಖಂಡಿಸಿ ರಾಜ್ಯದ ಹಲವು ಕಡೆ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದಾರೆ. ಗದಗ್ನಲ್ಲಿ ಟೈರ್ಗೆ ಬೆಂಕಿ ಇಟ್ಟ ವೇಳೆ ಪೊಲೀಸರು ಅದನ್ನ ತಡೆಯೋಕೆ ಹೋದಾಗ ನೂಕುನುಗ್ಗಲು ಉಂಟಾಗಿದೆ. ಒಬ್ಬ ವ್ಯಕ್ತಿಯ ಕಾಲಿಗೆ ಬೆಂಕಿ ಹತ್ಕೊಂಡು ಹೈಡ್ರಾಮಾ ಆಗಿದೆ. ಸದ್ಯ ಆ ವ್ಯಕ್ತಿಗೇನೂ ಆಗಿಲ್ಲ ಅಂತ ಹೇಳಲಾಗಿದೆ. ಇನ್ನು ಬೆಳಗಾವಿ, ಧಾರವಾಡ, ಹಾವೇರಿ, ಕೊಪ್ಪಳ, ದಾವಣಗೆರೆ, ಬಾಗಲಕೋಟೆ, ಹುಬ್ಬಳ್ಳಿ ಸೇರಿ ಹಲವು ಕಡೆ ಪ್ರತಿಭಟನೆಯಾಗಿದೆ. ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ. ಆದರೆ 2A ಮೀಸಲಾತಿಗಾಗಿ ನಡೀತಾ ಇರೋ ಈ ಪ್ರತಿಭಟನೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಕೊಡಕ್ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋ ಕ್ರಮ ಕೂಡ ಸರಿಯಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟ ವಿರೋಧಿಸಿದೆ. ಪಂಚಮಸಾಲಿಗಳು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ರೀತಿಯಲ್ಲೂ ಸ್ಟ್ರಾಂಗ್ ಇದ್ದಾರೆ. ಹೀಗಾಗಿ ಅವರಿಗೆ 2A ಮೀಸಲಾತಿ ಕೊಡಬಾರದು, ಇದು ಅನ್ಯಾಯ ಆಗುತ್ತೆ ಇತರ ಹಿಂದುಳಿದವರಿಗೆ ಅಂತ ಹೇಳಿ CMಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಮೀಸಲಾತಿ ರೀತಿ ಕೊಟ್ಟರೆ, ಸ್ಟ್ರಾಂಗ್ ಇರೋರ್ಗೂ ಕೂಡ ಕೊಟ್ಟರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದ್ರ ಎಫೆಕ್ಟ್ ರಾಜ್ಯದ ಮೇಲೂ ಕೂಡ ಆಗಿದೆ. ಹೀಗಾಗಿ ರಾಜ್ಯದ ಹಲವು ಕಡೆ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ತುಮಕೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ರಾಮನಗರ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗುರುವಾರ ರಾತ್ರಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ವಾಯುಭಾರ ಕುಸಿತದಿಂದ ತಮಿಳುನಾಡು ಮತ್ತು ಪುದುಚೇರಿಯಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇದೆ. ಕಾರೈಕಲ್, ಕಡಲೂರು, ಚೆನ್ನೈ ಭಾಗದಲ್ಲಿ 5 ರಿಂದ 7 ಸೆಂಟಿಮೀಟರ್ ಮಳೆಯಾಗಿದೆ. ಡಿಸೆಂಬರ್ 13ನೇ ತಾರೀಕಿನವರೆಗೆ ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಆ ಭಾಗದ ಮೀನುಗಾರರಿಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಏನೋ ಮುರುಡೇಶ್ವರ ಬೀಚ್ನಲ್ಲಿ 4 ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ ವಿಚಾರವಾಗಿ ಶಾಲಾ ಮುಖ್ಯ ಶಿಕ್ಷಕರು ಸೇರಿ 7 ಮಂದಿ ವಿರುದ್ಧ ಕೇಸ್ ಆಗಿದೆ. ಪೊಲೀಸರು ಅವರನ್ನ ವಶಕ್ಕೂ ಕೂಡ ಪಡೆದರು. ಈ ಘಟನೆ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಉತ್ತರ ಕನ್ನಡ ಜಿಲ್ಲಾಡಳಿತ ಮುರುಡೇಶ್ವರ ಕಡಲ ತೀರದಲ್ಲಿ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧ ವಿಧಿಸಿದೆ. ಏನೋ KRS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ HS ಲಿಂಗೇಗೌಡರು ಗುಜರಾತ್ನಲ್ಲಿ ನಡೆದ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಅಂದಹಾಗೆ ಇವರು ಅತ್ಯಾಚಾರ ಆರೋಪಗಳ ಪ್ರಕರಣವನ್ನ ತ್ವರಿತವಾಗಿ ವಿಚಾರಣೆ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಸೋಕೆ ಮಂಗಳೂರಿಂದ ಪಾದಯಾತ್ರೆ ನಡೆಸುವಾಗ ಈ ಘಟನೆಯಾಗಿದೆ. ಮಂಗಳೂರಿನ ಕುಂಜಿ ಮೂಸಾ ಅನ್ನೋರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಅಂದಹಾಗೆ ಲಿಂಗೇಗೌಡರು ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು, ಭ್ರಷ್ಟಾಚಾರ ವಿರುದ್ಧ ಕೆಲಸ ಮಾಡಬೇಕು ಅಂತ ಲಂಚ ಮುಕ್ತ ಕರ್ನಾಟಕ ವೇದಿಕೆ ಸೇರಿದ್ರು. ನಂತರ KRS ಪಕ್ಷವನ್ನು ಕೂಡ ಜಾಯ್ನ್ ಆಗಿದ್ರು. ಪಾದಯಾತ್ರೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಹೈವೇಲಿ ನಡ್ಕೊಂಡು ಹೋಗ್ತಿರೋ ಟೈಮ್ನಲ್ಲಿ ಅಪಘಾತ ಆಗಿ ವಾಹನ ಡಿಕ್ಕಿ ಹೊಡೆದು
ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಸಂಬಲ್ ಗಲಾಟೆ ಬಳಿಕ ಯೋಗಿ ಬುಲ್ಡೋಸರ್ಗಳು ಮತ್ತೆ ಹೊರಗೆ ಬಂದಿವೆ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಏನೇ ಇರಲಿ ಇವ್ರು ಮಾಡೋದನ್ನು ಮಾಡ್ತಾ ಇದ್ದಾರೆ. ಹಿಂಸಾಚಾರ ಪೀಡಿತ ಸಂಬಲ್ನಲ್ಲಿ ವಿದ್ಯುತ್ ಇಲಾಖೆಯ ಜಾಗವನ್ನ ಒತ್ತುವರಿ ಮಾಡಿ ಕಟ್ಟಿದ್ದ ಜಾಗವನ್ನ ಬುಲ್ಡೋಸರ್ ಮೂಲಕ ತೆರವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಒತ್ತುವರಿ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ವಿದ್ಯುತ್ ಕಂಬವನ್ನ ಸೇರಿಸಿ ಮನೆ ಕಟ್ಟಿದ್ರು, ಅದನ್ನೆಲ್ಲ ನಾವು ತೆಗೆದಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಕೆಲ ಕಡೆ ಎಲೆಕ್ಟ್ರಿಕ್ ಮೀಟರ್ನೇ ಹಾಕಿಸ್ಕೊಳ್ಳದೆ ಕಂಬದಿಂದ ನೇರವಾಗಿ ಕರೆಂಟ್ ತಗೊಂಡಿದ್ರು, ಅವನ್ನೆಲ್ಲ ಈಗ ನಾವು ತೆಗೆದು ಹಾಕಿದ್ದೀವಿ, ಡೆಮಾಲಿಷನ್ ಮಾಡಿದ್ದೀವಿ ಅಂತ ಯೋಗಿ ಸರ್ಕಾರದ ಅಧಿಕಾರಿಗಳು ಹೇಳಿದ್ದಾರೆ. ಅಂದ ಹಾಗೆ ಇದೇ ಸಂಬಲ್ನಲ್ಲಿ ಕಳೆದ ನವೆಂಬರ್ 24ನೇ ತಾರೀಕು ಮಸೀದಿ ಸರ್ವೆ ವಿರೋಧಿಸಿ ದೊಡ್ಡ ಗಲಾಟೆಯಾಗಿ 5 ಜನ ಪ್ರಾಣ ಕಳ್ಕೊಂಡು ರಾಷ್ಟ್ರವ್ಯಾಪಿ ಈ ದಂಗೆ ಸುದ್ದಿಯಾಗಿತ್ತು. ಅದರ ಬೆನ್ನಲ್ಲೇ ಯೋಗಿ ಬುಲ್ಡೋಸರ್ಗಳು ಹೊರಬಂದಿವೆ ಸಂಬಲ್ನಲ್ಲಿ. ಇನ್ನು ನವೆಂಬರ್ ತಿಂಗಳ ಹಣದುಬ್ಬರ ಡೇಟಾ ಹೊರಬಂದಿದೆ. ಸಮಾಧಾನಕರ ವಿಚಾರ ಹೊರಬಂದಿದೆ. ಮಾರ್ಕೆಟ್ಗೂ ಕೂಡ ಖುಷಿಯಾಗುತ್ತೆ ಇದರಿಂದ ಸ್ವಲ್ಪ. ಕಳೆದ ತಿಂಗಳು ಅಕ್ಟೋಬರ್ನಲ್ಲಿ 6.21% ಇತ್ತು, ಆದ್ರೀಗ 5.49%ಗೆ ಇಳಿದಿದೆ. RBIನ ಟಾರ್ಗೆಟ್ ರೇಂಜ್ ಒಳಗಡೆ ಬಂದಿದೆ. ಅಂದ್ರೆ 2-6% ಅದರ ರೇಂಜ್ ಒಳಗಡೆ ಇದ್ರೆ ಓಕೆ ಅನ್ನೋದು RBIನ ಟಾಲರೆನ್ಸ್ ಬ್ಯಾಂಡ್, ಅದಕ್ಕೆ ಬಂದಿದೆ. ಏನು ಈ ಡೇಟಾ ಪ್ರಕಾರ ಹಣದುಬ್ಬರ ದರ ಗ್ರಾಮೀಣ ಪ್ರದೇಶಗಳಲ್ಲಿ 5.95% ಇದೆ, ನಗರ ಪ್ರದೇಶದಲ್ಲಿ 4.83% ಇದೆ. ಅತ್ತ ಆಹಾರ ವಸ್ತುಗಳ ಹಣದುಬ್ಬರ ಕೂಡ ಕಳೆದ ತಿಂಗಳಿಗಿಂತ ಬಹುತೇಕ 2% ಡೌನ್ ಆಗಿ ನವೆಂಬರ್ನಲ್ಲಿ 9.04% ಆಗಿದೆ. ಸೊ ಒಟ್ಟಾರೆ ನವೆಂಬರ್ನಲ್ಲಿ ತರಕಾರಿ, ಧಾನ್ಯಗಳು, ಹಣ್ಣುಗಳು, ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್ ಸೆಕ್ಟರ್ನಲ್ಲಿ ಹಣದುಬ್ಬರ ಕಮ್ಮಿಯಾಗಿದೆ. ಇನ್ನೊಂದು ಕಡೆ ಅಕ್ಟೋಬರ್ ತಿಂಗಳ ಕೈಗಾರಿಕಾ ಬೆಳವಣಿಗೆ ದರ ಕೂಡ ಸಿಕ್ಕಿದೆ. ಅಕ್ಟೋಬರ್ನಲ್ಲಿ 3.5%ಗೆ ಏರಿಕೆಯಾಗಿದೆ. ಅದೇ ಸೆಪ್ಟೆಂಬರ್ನಲ್ಲಿ 3.1% ಇತ್ತು. ಏನು ರಾಷ್ಟ್ರೀಯ ತನಿಖಾ ತಂಡ NIA ಜೈಷ್ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿದ್ದವರ ಬೇಟೆಗೆ ಮುಂದಾಗಿದೆ. ಜಮ್ಮು ಕಾಶ್ಮೀರ, ಅಸ್ಸಾಂ, ಗುಜರಾತ್, ಮಹಾರಾಷ್ಟ್ರ, UP ಸೇರಿ ಒಟ್ಟು 19 ಜಾಗಗಳಲ್ಲಿ ರೇಡ್ ಮಾಡಿದೆ. UPಯ ಝಾನ್ಸಿಯಲ್ಲಿರೋ ಒಬ್ಬ ಇಸ್ಲಾಮಿಕ್ ಧರ್ಮಗುರು ಮಫ್ತಿ ಖಾಲಿದ್ ಅವರ ನಿವಾಸದ ಮೇಲೆ NIA ರೇಡ್ ಮಾಡಿದಾಗ ಅಲ್ಲಿ ಗಲಾಟೆ ಕೂಡ ಆಯಿತು. ಒಂದಷ್ಟು ಜನ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಬಂದ್ರು. ಆದ್ರೂ ಬಿಗಿ ಭದ್ರತೆಯಲ್ಲಿ ರೇಡ್ ಮುಂದುವರೆಸಿದ ಅಧಿಕಾರಿಗಳು ಕೆಲವೊಂದಷ್ಟು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಶಂಕಿತರನ್ನ ವಿಚಾರಣೆಗೂ ಒಳಪಡಿಸಿದ್ದಾರೆ. ಸುಮಾರು 7 ಕೋಟಿ PF ಅಕೌಂಟ್ ಹೋಲ್ಡರ್ಗಳಿಗೆ ಗುಡ್ ನ್ಯೂಸ್ ಸಿಗೋ ಸಾಧ್ಯತೆ ಇದೆ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ತನ್ನ IT ಸಾಫ್ಟ್ವೇರ್ನಲ್ಲಿ ಹೊಸ ಬದಲಾವಣೆ ತರೋಕೆ ಮುಂದಾಗಿದೆ. ಈ ಬದಲಾವಣೆಯಿಂದ PF ಅಕೌಂಟ್ ಹೋಲ್ಡರ್ ತಮ್ಮ PF ಹಣವನ್ನ ಡೈರೆಕ್ಟ್ ಆಗಿ ATMನಿಂದ ವಿಡ್ರಾ ಮಾಡ್ಕೋಬಹುದು. ಹೀಗಂತ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿ ಸುಮಿತ್ರಾ ದಾವ್ರಾ ಹೇಳಿದ್ದಾರೆ. ಈ ಬದಲಾವಣೆಯಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಟ್ರಾನ್ಸ್ಪರೆನ್ಸಿ ಬರುತ್ತೆ ಅಂತ ಹೇಳಿದ್ದಾರೆ. ಇದರ ಭಾಗವಾಗಿ IT 2.1 ವರ್ಷನ್ ಹೊಸ ಸಾಫ್ಟ್ವೇರ್, ಹೊಸ IT ಇಕೋಸಿಸ್ಟಮ್ EPFO ಜನವರಿ 2025ರಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಮಂತ್ರಿ ನಿತಿನ್ ಗಡ್ಕರಿ ದೇಶಕ್ಕೆ ಒಂದು ಯೋಚನೆ ಮಾಡಬೇಕಾಗಿರೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟ 1.78 ಲಕ್ಷ ಜನರಲ್ಲಿ 60% ಜನ ಈ ದೇಶದ ಆಸ್ತಿ ಅಂತ ಕರೆಸ್ಕೊಳ್ಳೋ ಯುವಕರು, 18ರಿಂದ 34 ಏಜ್ ಗ್ರೂಪ್ನವರಿದ್ದಾರೆ. ಆದರೂ ಭಯ ಇಲ್ಲ, ಕಾನೂನು ಪಾಲಿಸಲ್ಲ, ಬೇಕಾಬಿಟ್ಟಿ ಹೋಗ್ತಾರೆ, ಹೆಲ್ಮೆಟ್ ಹಾಕ್ತಿಲ್ಲ, ಟ್ರಾಫಿಕ್ ಸಿಗ್ನಲ್ ಅನ್ನ ಯಾವುದನ್ನು ಫಾಲೋ ಮಾಡ್ತಿಲ್ಲ. ಇವಾಗಲಾದ್ರೂ ಪಾಠ ಕಲೀರಿ ಅಂತ ದೇಶದ ಜನತೆಯಲ್ಲಿ ಗಡ್ಕರಿ ಮನವಿ ಮಾಡಿಕೊಂಡಿದ್ದಾರೆ. ಏನೋ ಛತ್ತೀಸ್ಗಢದಲ್ಲಿ ಮಹತ್ವದ ನಕ್ಸಲ್ ನಿಗ್ರಹ ಕಾರ್ಯಾಚರಣೆಯಾಗಿದೆ. ನಾರಾಯಣಪುರ ಜಿಲ್ಲೆ ಅಬುಜ್ಮದ್ ಅರಣ್ಯ ಪ್ರದೇಶದಲ್ಲಿ CRPF ಯೋಧರು ಕಾರ್ಯಾಚರಣೆ ಮಾಡಿ ಮತ್ತು ಛತ್ತೀಸ್ಗಢ ಪೊಲೀಸರು ಕೂಡ ಸೇರ್ಕೊಂಡು ಜಂಟಿ ಕಾರ್ಯಾಚರಣೆ ಮಾಡಿ 7 ನಕ್ಸಲರನ್ನ ಹೊಡೆದುರುಳಿಸಿದ್ದಾರೆ. ಏನೋ ಭಾರತ ಆಸ್ಟ್ರೇಲಿಯಾ ಮಧ್ಯೆ ಡಿಸೆಂಬರ್ 14ರಿಂದ 3ನೇ ಟೆಸ್ಟ್ ಶುರುವಾಗುತ್ತೆ. ಹೀಗಾಗಿ ಅಡಿಲೇಡ್ನಿಂದ ಟೀಮ್ ಇಂಡಿಯಾ ಬ್ರಿಸ್ಬೇನ್ಗೆ ತೆರಳುವ ವೇಳೆ ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಅವರನ್ನ ಅಡಿಲೇಡ್ ಹೋಟೆಲ್ನಲ್ಲೇ ರೋಹಿತ್ ಶರ್ಮಾ ಅಂಡ್ ಟೀಮ್ ಸಿಟ್ ಮಾಡ್ಕೊಂಡು ಸೀದಾ ಏರ್ಪೋರ್ಟ್ಗೆ ಹೋಗಿರೋ ವಿಚಾರ ಗೊತ್ತಾಗಿದೆ. ರೋಹಿತ್ಗೆ ಸಿಟ್ ಬಂದ್ಬಿಟ್ಟಿತ್ತು. ಕಾರಣ ಜೈಸ್ವಾಲ್ ಅವರು ಟೈಮಿಗೆ ಕರೆಕ್ಟಾಗಿ ಬಂದಿಲ್ಲ, ಅಶಿಸ್ತು ತೋರಿಸಿದ್ದಾರೆ, ಡಿಸಿಪ್ಲಿನ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ರೋಹಿತ್ ಶರ್ಮಾ ಈ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಬಸ್ಸಲ್ಲಿ ಕೂತ್ಕೊಂಡು ಕಾಯಷ್ಟು ಕಾದು, ಆಮೇಲೆ ಬಸ್ಸಿಂದ ಇಳಿದು ಕಾದು ಫ್ರಸ್ಟ್ರೇಟ್ ಆಗಿ ರೋಹಿತ್ ಶರ್ಮಾ ನಾವು ಹೋಗ್ತೀವಿ, ಅವನು ಇಲ್ಲೇ ಇರಲಿ ಅಂತ ಹೇಳಿ ಬಸ್ಸಲ್ಲಿ ಟೀಮ್ ಸಮೇತ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಬರಬೇಕಲ್ಲ ಹುಡುಗ ಅಂಥೇಳಿ ಕಾರಲ್ಲಿ ಒಬ್ಬ BCCI ಅಧಿಕಾರಿಯನ್ನ ಅಲ್ಲೇ ಬಿಟ್ಟು ಕಾರಲ್ಲಿ ಕರ್ಕೊಂಬನ್ನಿ ಅವನನ್ನ ಅಂತ ಹೇಳಿ ರೋಹಿತ್ ಶರ್ಮಾ ಅಲ್ಲಿಂದ ಹೋಗಿದ್ರು. ಇದೀಗ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನ್ಯಾಷನಲ್ ಲೆವೆಲ್ನಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಬರೀ ಟ್ಯಾಲೆಂಟ್ ಸಾಕಾಗೋದಿಲ್ಲ, ಶಿಸ್ತು ಕೂಡ ತುಂಬಾ ಮುಖ್ಯ ಅನ್ನೋದು ಈ ಯಂಗ್ ಆಟಗಾರರಿಗೆ, ಚಿಕ್ಕ ಹುಡುಗ ಯಶಸ್ವಿ ಅಂಥವ್ರಿಗೆ ಸೀನಿಯರ್ ಆಟಗಾರರು ಯಾವ ರೀತಿ ಶಿಸ್ತು ಹೇಳ್ಕೊಡ್ತಾರೆ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ಇದರಲ್ಲಿ ಭಾರತದ ಪ್ರತಿಯೊಬ್ಬರಿಗೂ ಕೂಡ ಪಾಠ ಇದೆ, ಎಲ್ಲರಿಗೂ ಎಲ್ಲಾ ಕ್ಷೇತ್ರಗಳಲ್ಲಿರೋರಿಗೂ ಪಾಠ ಇದೆ ಇದರಲ್ಲಿ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 236 ಪಾಯಿಂಟ್ಸ್ ಕಮ್ಮಿಯಾಗಿ 81,289ಕ್ಕೆ, ನಿಫ್ಟಿ 93 ಪಾಯಿಂಟ್ಸ್ ಕಮ್ಮಿಯಾಗಿ 24,548ಕ್ಕೆ ತಲುಪಿದೆ. ಹೂಡಿಕೆದಾರರು ನವೆಂಬರ್ ತಿಂಗಳ ಇನ್ಫ್ಲೇಷನ್ ಡೇಟಾ ಬಿಡುಗಡೆಗೆ ಕಾಯ್ತಾ ಇದ್ರು. ಮಾರ್ಕೆಟ್ ಮುಗಿದ ಮೇಲೆ ಈ ಡೇಟಾ ಬಂತು. ಹಣದುಬ್ಬರ ಕಮ್ಮಿ ಆಗಿದೆ ಅನ್ನೋ ಡೇಟಾ ಮುಂಚೆನೆ ಬಂದಿದ್ರೆ ಮಾರ್ಕೆಟ್ ಸ್ವಲ್ಪ ಚೆನ್ನಾಗಿ ಪಿಕಪ್ ಆಗ್ತಿತ್ತು ಅಂತ ಕಾಣುತ್ತೆ. ಬಟ್ ಮಾರ್ಕೆಟ್
ಮುಗಿದ್ಮೇಲೆ ಡೇಟಾ ಬಂತು. ಸೊ ಅದಕ್ಕೋಸ್ಕರ ಕಾಯ್ತಿದ್ದ ಹೂಡಿಕೆದಾರರು ಎಚ್ಚರಿಕೆಯಿಂದ ವ್ಯವಹಾರ ಮಾಡಿದ್ರು. ಆದರೆ IT ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಅದಾನಿ ಗ್ರೂಪ್ನ ಕಂಪನಿಗಳು ಕೂಡ ಸ್ವಲ್ಪ ಇವತ್ತು ಗ್ರೀನ್ನಲ್ಲಿ ಚೆನ್ನಾಗಿ ಕಂಡು ಬಂದವು. ಭಾರತಿ ಏರ್ಟೆಲ್, ಇಂಡಸ್ಇಂಡ್ ಬ್ಯಾಂಕ್, ಟೆಕ್ ಮಹೀಂದ್ರಾ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. NTPC, ಹಿಂದೂಸ್ತಾನ್ ಯೂನಿಲಿವರ್, ಕೋಲ್ ಇಂಡಿಯಾ, ಹೀರೋ ಮೋಟೋಕಾರ್ಪ್, BPCL ಕಂಪನಿಯ ಷೇರುಗಳು ಕುಸಿತ ಕಂಡವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಕಮ್ಮಿಯಾಗಿ 84 ರೂಪಾಯಿ 87 ಪೈಸೆ ಆಗಿದೆ. ಇನ್ನು ಚಿನ್ನ ಹಾಗೂ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 481 ರೂಪಾಯಿ ಜಾಸ್ತಿಯಾಗಿ 78,147 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 438 ರೂಪಾಯಿ ಜಾಸ್ತಿಯಾಗಿ 71,583 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 600 ರೂಪಾಯಿ ಜಾಸ್ತಿಯಾಗಿ 93,300 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.